ಮಾಡ್ಕೊಂಡು ಫಸ್ಟ್ ನಂಜನಗೂಡಿಗೆ ಬಂದಿದೀವಿ. ಓಹೋ ಮುಗೀತು ಕತೆ. ಒಂದು ಯೂ ಟರ್ನ್ ತಗೊಂಡು ಮತ್ತೆ ಈ ಕಡೆಗೆ ಹೋಗ್ಬೇಕು. ಇದು ಹಿಮವಾದ ಅಂತ ಯಾಕೆ ಕರೀತಾರಂದ್ರೆ ಇಲ್ಲಿ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾವು ಇವಾಗ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದಿದ್ವಿ. ಸೊ ಇಲ್ಲಿಂದ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ. ಸೊ ಹಾಗೆ ಆನ್ ದ ವೇ ನಂಜನಗೂಡು ಸಿಗುತ್ತೆ, ಹತ್ರನೇ ಇದೆ. ಲೆಟ್ಸ್ ಗೋ. ಇವಾಗ ನಾವು ಸ್ಟಾರ್ಟ್ ಮಾಡಿರೋದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಸೊ ಇಲ್ಲಿಂದ ನಾವಿರೋ ಪ್ಲೇಸ್ ಇಂದ ಅದು 90 ಕಿಲೋಮೀಟರ್ಸ್ ಇದೆ. ಅಪ್ರಾಕ್ಸ್ 1 hour 1.5 hour ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ. ಅಲ್ಲಿ ಬ್ರೇಕ್ಫಾಸ್ಟ್ ಅಂತ ನಿಂತ್ಕೊಂಡಿದ್ವಿ. ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಬೇಕು ಜರ್ನಿನ. ಸೊ ನಾವು ಇವಾಗ ಟಿಫನ್ ಮಾಡ್ಕೊಂಡು ಫಸ್ಟ್ ನಂಜನಗೂಡಿಗೆ ಬಂದಿದೀವಿ. ಇದ್ರ ಆಲ್ರೆಡಿ ಡೀಟೇಲ್ ಬ್ಲಾಗ್ ನಮ್ಮ ಚಾನಲ್ ಅಲ್ಲಿ ಇದೆ, ಐ ಕಾರ್ಡ್ ಹಾಕಿದ್ವಿ, ಪ್ಲೀಸ್ ಚೆಕ್ಔಟ್ ಮಾಡಿ. ಇವಾಗ ಇಷ್ಟೊಂದೇನು ಕ್ಯೂ ಇರ್ಲಿಲ್ಲ, ಡೈರೆಕ್ಟ್ ದರ್ಶನಕ್ಕೆ ಹೋಗಿದ್ವಿ. ಇವಾಗ ಸ್ವಲ್ಪ ಕ್ಯೂ ಇದೆ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ತುಂಬಾನೇ ರಶ್ ಇತ್ತು ಇವತ್ತು ಆಕ್ಚುಲಿ, ಬಟ್ ಲಾಸ್ಟ್ ಟೈಮ್ ಬಂದಾಗ ಅಷ್ಟೇನು ರಶ್ ಇರಲಿಲ್ಲ. ಡೈರೆಕ್ಟ್ ಆಗಿ ದರ್ಶನಕ್ಕೆ ಹೋಗಿದ್ವಿ ನಾವು. ಸೊ ನಿಮ್ಗೆ ಏನಾದ್ರು ಡೀಟೇಲ್ ವಿಡಿಯೋ ಬೇಕಾಗಿದ್ರೆ ಆಮೇಲೆ ಐ ಐಕಾನ್ ಇರುತ್ತೆ, ಪ್ಲೀಸ್ ಕ್ಲಿಕ್ ಮಾಡಿ ಚೆಕ್ಔಟ್ ಮಾಡಿ ವಿಡಿಯೋನ. ರಶ್ ಇರೋ ಥರ ಇದೆ. ಇಲ್ಲಿಂದಾನೇ ನೋಡ್ಬೋದು ಪಾರ್ಕಿಂಗ್ ಎಲ್ಲ ನೀವು. ಇವಾಗ ನಾವು ಜಸ್ಟ್ ಇಲ್ಲಿ ರೀಚ್ ಆದ್ವಿ. ಗೋಪಾಲ ಸ್ವಾಮಿ ಟೆಂಪಲ್ ಹೋಗಕ್ಕೆ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ. ಇಲ್ಲಿಂದ ನಾವು ಬಸ್ ತಗೊಂಡು ಹೋಗ್ಬೇಕಾಗುತ್ತೆ, KSRTC ಬಸ್ ಇರುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಕ್ಯೂ ನೋಡಿ ಹೇಗೆ, ಇಲ್ಲಿ ನೋಡಿ, ಓಹೋ ಮುಗೀತು ಕತೆ. ಅಲ್ಲಿ ಕಾಣಿಸ್ತಾ ಇದಲ್ಲ, ಅಲ್ಲಿ ಹೋಗ್ಬೇಕು ನಾವು. ಇವಾಗ ಕ್ಯೂನಲ್ಲಿ ನಿಂತ್ಕೊಂಡಿದೀವಿ ನಾವು. 5 buses ಏನೋ ಬಿಟ್ಟಿದಾರಂತೆ ಮೇಲೆ ಬೆಟ್ಟಕ್ಕೆ ಹೋಗೋಕೆ. ಬಟ್ ಯೂಶಲಿ 2 buses ಇರುತ್ತೆ. ಈ ಟೈಮಲ್ಲಿ 5 buses ಇದೆ ಅಂತೆ. ಆಲ್ಮೋಸ್ಟ್ ದಸರಾ ನೋಡಕ್ ಬಂದವ್ರು ಎಲ್ಲರೂ ಇಲ್ಲೇ ಬಂದಿದ್ದಾರೆ ಅನಿಸ್ತಾ ಇದೆ. ಕ್ಯೂ ನೋಡಿದ್ರೆ ನೋಡಿ ದೂರ. ಇನ್ನ ಒಂದು 40 minutes ಅಂತೂ ಆರಾಮ್ಸೆ ಆಗುತ್ತೆ ಬರೀ ಟಿಕೆಟ್ ತಗೊಳಕ್ಕೆ. ಫೈನಲಿ ಸ್ವಲ್ಪ ಮುಂದೆ ಬಂದಿದೀವಿ, ಇನ್ನೇನು ಸ್ವಲ್ಪ ದೂರ ಅಷ್ಟೇ. ನೋಡೋಣ. ಇವಾಗ ಅಲ್ಲಿ ಟಿಕೆಟ್ ಕೊಡ್ತಾ ಇದಾರೆ, ನೀವು ನೋಡ್ಬೋದು ಅಲ್ಲಿ ಕಂಡಕ್ಟರ್ಸ್ ಎಲ್ಲ ಇರೋದು. ಇಲ್ಲೂ ಆಧಾರ್ ಕಾರ್ಡ್ ವರ್ಕ್ ಆಗುತ್ತಂತೆ ಹೆಣ್ಮಕ್ಳಿಗೆ. ಸೊ ಇಲ್ಲದೆ ಇರೋರು ಅಂದ್ರೆ ಜನ್ಸ್ಗೆ ದುಡ್ಡು ಹೋಗ್ಬೇಕು. ಇವಾಗ ಟಿಕೆಟ್ ಇಶ್ಯೂ ಮಾಡ್ತಾ ಇದಾರೆ ಇಲ್ಲಿ. ನಾವಿಬ್ರು ಹುಡುಗಿರ್ಗೆ 0 ಆಗಿದೆ. ಇದು 70 rupees per person. ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಹಾಗೆ ಜೆಂಟ್ಸ್ಗೆ. ನಾವು ಮೇಲ್ಗಡೆ ಪ್ಲಾಸ್ಟಿಕ್ ಎಲ್ಲ ಏನು ತಗೊಂಡು ಹೋಗ್ಬಾರ್ದು. ಇಲ್ಲಿ ವಾರ್ನಿಂಗ್ ಬೋರ್ಡ್ ಎಲ್ಲ ಹಾಕಿದ್ದಾರೆ ನೋಡಿ, ಪ್ಲಾಸ್ಟಿಕ್ ರಹಿತ ಪ್ರದೇಶ ಅಂತ. ಒಳಗಡೆ ಬಸ್ ಇದಾವೆ, ಬಟ್ ಬಸ್ ಹತ್ತಕ್ಕೆ ನೋಡಿ ಇನ್ನೂ ಇಷ್ಟು ಕ್ಯೂ ಇದೆ. ಆಲ್ಮೋಸ್ಟ್ ನಾವು 1.5 hour ಆಯ್ತು ವೇಟ್ ಮಾಡ್ತಾ ಇದ್ದು. ಸೊ ನೋಡಿ ಬಸ್ ಇಲ್ಲಿ ನಿಂತಿದೆ. ಬಟ್ ನಾವು ಈ ಕಡೆಯಿಂದ ಕ್ಯೂ ಅಲ್ಲಿ ಬಂದು ಹಿಂಗೆ ಹೋಗ್ಬೇಕು ನಾವೀಗ. ಮುಂದೆ ನೋಡ್ತಿದ್ದೀರಲ್ಲ, ಒಂದು ಯೂ ಟರ್ನ್ ತಗೊಂಡು ಮತ್ತೆ ಈ ಕಡೆಗೆ ಹೋಗ್ಬೇಕು. ಇಷ್ಟೊಂದು ರಶ್ ಇದೆ ಇವತ್ತು. ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ರಶ್ ಇರಬಹುದು ಅಂತ. ಇಲ್ಲ ಅಂದ್ರೆ ನಾವು ಪ್ಲಾನ್ ಚೇಂಜ್ ಮಾಡ್ತಾ ಇದ್ವಿ ಇಷ್ಟೊತ್ತಿಗೆ. ಫೈನಲಿ ಇವಾಗ ಬಸ್ ಹತ್ಕೊಂಡು ಹೋಗ್ತಾ ಇದೀವಿ. ಸ್ಟಾರ್ಟಿಂಗ್ ಅಲ್ಲಿ ನಿಂತ್ಕೊಂಡಿದೀವಿ. ಬಸ್ ಅಲ್ಲಿ ಒಂದು 15 minutes ಆಗುತ್ತೆ. 7 kilometer ಇದೆ ಇಲ್ಲಿ ಕೆಳಗಡೆ ಚೆಕ್ ಪೋಸ್ಟ್ ಇಂದ. ಇಲ್ಲಿ ಬೆಟ್ಟ ಹತ್ಕೊಂಡು ಸೈಡ್ಗೆಲ್ಲ ವ್ಯೂಸ್ ನೋಡ್ಕೊಂಡು ಹೋಗೋದೇ ಮಜಾ. ಇವತ್ತು ಒಂದು 11 ಬಸ್ಗಳನ್ನ ಬಿಟ್ಟಿದ್ದಾರಂತೆ. ಮೇಲೆ ಹೋಗೋದು ಕೆಳಗೆ ಬರೋದು. ರಸ್ತೆ ಚಿಕ್ಕದಾಗಿರೋದ್ರಿಂದ ಹೋಗಕ್ಕಾಗಲ್ಲ ಅಂತ
ಆದ್ವಿ ಕೆಳಗಡೆ ಮಾತ್ರ ತುಂಬಾನೇ ಬಿಸಿಲಿತ್ತು. ಇಲ್ಲಿಗೆ ಬಂದ್ಮೇಲೆ ಫುಲ್ ಕೋಲ್ಡ್ ಬ್ರೀಸ್, ಕ್ಲೈಮೇಟ್ ಚೆನ್ನಾಗಿದೆ ಇಲ್ಲಿ. ಹಿಮವದ್ ಗೋಪಾಲ್ ಸ್ವಾಮಿ ದೇವಸ್ಥಾನ. ಓಹೋ, ಕ್ಯೂ ಇಸ್ ನೆವರ್ ಎಂಡಿಂಗ್ ಅನ್ಸುತ್ತೆ. ನೋಡಿ ತಿರ್ಗಾ ಇಲ್ಲಿ ಒಳಗಡೆ ಹೋಗೋಕೆ ಮತ್ತೆ ಕ್ಯೂ. ಗಾಡ್, ದೇವಸ್ಥಾನದ ಲೆಫ್ಟ್ ಸೈಡ್ ಅಲ್ಲಿ ಪ್ರಸಾದಕ್ಕೆ ಕ್ಯೂ ಇದೆ. ಪ್ಲೇಟ್ಸ್ ಎಲ್ಲ ಹೊರಗಡೆ ಇರುತ್ತೆ, ನಾವು ತಗೊಂಡ್ ಬಂದು ಇಲ್ಲಿ ಕ್ಯೂ ಅಲ್ಲಿ ಇಟ್ಕೋಬೇಕು. ಒಳಗಡೆ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು. ಈ ಬೆಟ್ಟ ಸಿಚುವೇಟ್ ಆಗಿರೋದು ಬಂಡೀಪುರ ಫಾರೆಸ್ಟ್ ರೇಂಜ್ ಅಲ್ಲಿ. ಫ್ರಮ್ ಬೆಂಗಳೂರು ಇಟ್ಸ್ ಅರೌಂಡ್ 220 ಕಿಲೋಮೀಟರ್ ಮತ್ತೆ ಮೈಸೂರಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ನೀವು ಬೆಂಗಳೂರಿಂದ ಪ್ಲಾನ್ ಮಾಡ್ತಾ ಇದ್ರೆ ಇಟ್ಸ್ ಪರ್ಫೆಕ್ಟ್ ಫಾರ್ ಒನ್ ಡೇ ಟ್ರಿಪ್. ಅಂಡ್ ಮೈಸೂರಿಂದ ನೋಡ್ತಾ ಇದ್ರೆ ಇದ್ರ ಜೊತೆ ನೀವು ನಂಜನಗೂಡು ಮತ್ತು KRS ಬ್ಯಾಕ್ ವಾಟರ್ ಕವರ್ ಮಾಡಬಹುದು ಫಾರ್ ಅ ಡೇ ಟ್ರಿಪ್. ಈ ಪ್ಲೇಸ್ಗೆ ನೀವು ನಿಮ್ ಯಾವ ವೆಹಿಕಲ್ ಅಲ್ಲಿ ರೀಚ್ ಆದ್ರೂ ಲಾಸ್ಟ್ ಗೆ ಟಾಪ್ ಅಲ್ಲಿ ರೀಚ್ ಆಗಿ ನೀವು KSRTC ಬಸ್ ಹತ್ತಲೇಬೇಕು. ಸಿನ್ಸ್ ದಿಸ್ ಇಸ್ ಸಿಚುವೇಟೆಡ್ ಇನ್ ಫಾರೆಸ್ಟ್ ಏರಿಯಾ, ಪ್ರೈವೇಟ್ ವೆಹಿಕಲ್ಸ್ ನ ಇಲ್ಲಿ ಅಲೋ ಮಾಡಲ್ಲ. ಸೊ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ಕ್ಯೂ ಏನು ಕಡಿಮೆ ಆಗಿಲ್ಲ, ಹೇಗಿತ್ತು ಹಾಗೆ ಇದೆ. ಸೊ ಇಲ್ಲಿ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ಗೆ ಏನ್ ಬಂದಿದ್ವಲ್ಲ, ಇದು ಹಿಮವದ್ ಅಂತ ಯಾಕೆ ಕರೀತಾರೆ ಅಂದ್ರೆ ಇಲ್ಲಿ ವಾತಾವರಣ ನೋಡಿದ್ರೆ ಯಾವಾಗ್ಲೂ ಹಿಮದಿಂದ ಕೂಡಿರೋ ತರ ಮಂಜಿನ ತರ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ಅಂತ ಹೇಳ್ತಾರೆ. ಸೊ ಯಾವಾಗ್ಲೂ ಇಲ್ಲಿ ಕೃಷ್ಣಂದ್ ಆಕ್ಚುಲಿ ಇದು ಟೆಂಪಲ್ ಕೃಷ್ಣಂದು ಗೋಪಾಲ ಸ್ವಾಮಿ ರೂಪದಲ್ಲಿ ಸಮರ್ಪಿತವಾಗಿದೆ. ಈ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ನ ಬಂದು ಹೊಯ್ಸಳ ಕಾಲದಲ್ಲಿ ಕಟ್ಸಿರೋದು. ಸೊ ಅದಾದ್ಮೇಲೆ ಮೈಸೂರದ ಒಡೆಯರ್ ವಂಶ ಏನಿದೆಯಲ್ಲ ಅದನ್ನ ವಿಸ್ತಾರ ಮಾಡಿದ್ದಾರೆ ಅರೌಂಡ್ 1931 ನಲ್ಲಿ. ಅವಾಗಿಂದ ಈ ಟೆಂಪಲ್ ನಡೀತಾ ಇದೆ. ಆಕಾಶದಲ್ಲಿ ತೇಲುವಂತಿರೋ ಈ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಬಂಡೀಪುರ ಫಾರೆಸ್ಟ್ ರೇಂಜ್ ನ ಹೈಯೆಸ್ಟ್ ಪೀಕ್ ಪಾಯಿಂಟ್. ಇದು ಅರೌಂಡ್ 1450 ಮೀಟರ್ಸ್ ಅಬೌವ್ ದ ಸೀ ಲೆವೆಲ್ ಇದೆ. ಇದೀವಿ ಕೆಳಗಡೆ, ಬಟ್ ನೋಡಿ ರಿಟರ್ನ್ ಹೋಗೋಕ್ಕೂ ಬಸ್ಗೆ ಇಷ್ಟೊಂದು ಕ್ಯೂ ಇದೆ. ಇಲ್ಲಿ ಎಲ್ಲ ಆ ಕಡೆ ಹೋಗ್ಬಾರ್ದು ಅಂತ ಎಚ್ಚರಿಕೆಯಿಂದ ಇದು ಪವರ್ ಫೆನ್ಸ್ ನ ಹಾಕಿದ್ದಾರೆ. ಬಟ್ ಇಲ್ಲಿ ನೋಡಿ ಅದ್ರಿಂದಾನೇ ಪೋಸ್ ಕೊಟ್ಕೊಂಡು ಹಾಕೊಳ್ತಾರೆ. ಏನ್ ಹೇಳೋಣ ಜನಕ್ಕೆ, ನಮ್ ಸೇಫ್ಟಿಗೋಸ್ಕರ ಮಾಡಿದ್ರು ಅದನ್ನ ಪಾಲಿಸಲ್ಲ. ಎವ್ರಿ ಡೆಸ್ಟಿನೇಷನ್ ಒಂದೊಂದು ಸ್ಟೋರಿ ಇರುತ್ತೆ, ಮತ್ತೆ ಆ ಡೆಸ್ಟಿನೇಷನ್ ವಿಸಿಟ್ ಮಾಡಿದ ತಕ್ಷಣ ಆ ಸ್ಟೋರಿ ವಿಲ್ ಸ್ಟೇ ಇನ್ ಮೆಮರಿ ಫಾರ್ ಅ ಲಾಂಗ್ ಟೈಮ್. ಸಿಟಿಯಿಂದ ಬ್ರೇಕ್ ತಗೊಂಡು ಇಫ್ ಯು ವಾಂಟ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ನೇಚರ್ ಇನ್ ದ ಫಾರೆಸ್ಟ್, ದೆನ್ ಇದು ಒಂದು ಪರ್ಫೆಕ್ಟ್ ಡೆಸ್ಟಿನೇಷನ್. ನಾವು ಬೆಟ್ಟದಿಂದ ಕೆಳಗಡೆ ಬಂದಾಗ ಆಲ್ಮೋಸ್ಟ್ 4 o'clock ಆಗಿತ್ತು, ಬಟ್ ಕ್ರೌಡ್ ಲೈನ್ ಮಾತ್ರ ಇನ್ನೂ ಹಾಗೆ ಇತ್ತು. ಸೊ ಈ ಕ್ರೌಡ್ಗೆ ಬಾಯ್ ಮಾಡ್ತಾ ನೆಕ್ಸ್ಟ್ ಡೆಸ್ಟಿನೇಷನ್ ಅಲ್ಲಿ ಹಾಯ್ ಹೇಳೋವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.